Happy birthday to you. Hi guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವೀಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆಲ್ ಆಫ್ ದಾಟ್. ಟುಡೇಸ್ ವ್ಲಾಗ್ ಈಸ್ ಆಲ್ ಅಬೌಟ್ ಮೈ ಬರ್ಡೇ ವ್ಲಾಗ್. ನಾಳೆ ನನ್ನ ಬರ್ಡೇ ಇರೋದ್ರಿಂದ ಫ್ಯಾಮಿಲಿಯಲ್ಲೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾವು ಒಂದು ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ದೀರಿ. ದ್ಯಾಟ್ ಈಸ್ ವೈಲ್ಡ್ ಗ್ಲಾಂಪರ್ನೆಸ್. ಸೊ ಲೆಟ್ಸ್ ಸೆಲೆಬ್ರೇಟ್ ಮೈ ಬರ್ಡೇ ಟುಗೆದರ್. ರೀಚ್ ಆಗಿದ ತಕ್ಷಣನೇ ರೂಮ್ ಕೀನ ಕೊಟ್ಟರು. ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು 3 ರೂಮು, ಬಟ್ ಅವ್ರು ಕೊಟ್ಟಿದ್ದು 2 ರೂಮ್ ಕೀ ಅಷ್ಟೇ ಬಿಕಾಸ್ ಇನ್ನೊಂದು ರೂಮ್ದು ಕ್ಲೀನಿಂಗ್ ನಡೀತಾ ಇತ್ತು. ಈ 2 ರೂಮ್ನ ಪಕ್ಕದಲ್ಲೇ ಕೊಟ್ಟಿದ್ರು. ದೇ ಆರ್ ಅಟ್ಯಾಚ್ಡ್ ರೂಮ್ಸ್. ಸೊ ಬಿಫೋರ್ ವಿ ಮೆಸ್ ಅಪ್ ದ ರೂಮ್, ಲೆಟ್ ಮಿ ಗಿವ್ ಎ ರೂಮ್ ಟೂರ್. ಈ ಕ್ಯೂಟೀಸು ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಅಂತಲೇ ವೆಯ್ಟ್ ಮಾಡ್ತಾ ಇದ್ರು. ದೇ ಆರ್ ಆಲ್ರೆಡಿ ಡೆಸ್ಟ್ರಾಯಿಂಗ್ ದ ರೂಮ್. ಸೊ ಬಿಫೋರ್ ದ್ಯಾಟ್ ಲೆಟ್ ಸ್ಟಾರ್ಟ್. ಔಟ್ಸೈಡಲ್ಲಿ ಈ ಥರ ಸಿಟ್ಟಿಂಗ್ ಏರಿಯಾ ಇದೆ. ಎಂಟರ್ ಆಗಿದ ತಕ್ಷಣ ಯು ಕ್ಯಾನ್ ಸಿ ದ ಬೆಡ್. ಈ ರೂಮು ತುಂಬಾ ಚಿಕ್ಕದು. ಇಬ್ಬರಿಗಿಂತ ಜಾಸ್ತಿ ಜನ ನಾವು ಅಲೋ ಕೂಡ ಮಾಡಲ್ಲ. ಅದಲ್ಲದೆ ಎಕ್ಸ್ಟ್ರಾ ಬೆಡ್ ಕೂಡ ಹಾಕೋಕ್ಕಾಗಲ್ಲ. ಇಟ್ ಈಸ್ ದ್ಯಾಟ್ ಟೈನಿ. ಆಗಲೇ ಹೇಳಿದಾಗೆ ದೀಸ್ ಆರ್ ಅಟ್ಯಾಚ್ಡ್ ರೂಮ್ಸ್. ಈ ರೂಮಿಂದ ಈ ರೂಮ್ಗೆ ಈಸಿ ಆಕ್ಸೆಸ್ ಇದೆ. ಮೇ ಬಿ ಸಿಂಗಲ್ ರೂಮ್ ನಾವೇನಾದರೂ ಬುಕ್ ಮಾಡಿದರೆ ಈ ಡೋರ್ನ ಲಾಕ್ ಮಾಡ್ತಾಯಿದ್ರು ಅನಿಸುತ್ತೆ. ಸಿನ್ಸ್ ನಾವು 2 ರೂಮ್ನ ಬುಕ್ ಮಾಡಿರೋದ್ರಿಂದ ಈ ಡೋರ್ನ ಹಾಗೆ ಬಿಟ್ಟಿದ್ದಾರೆ. ಒನ್ ಥಿಂಗ್ ಐ ಲವ್ ಅಬೌಟ್ ದಿಸ್ ರೆಸಾರ್ಟ್ ಈಸ್ ಸ್ನ್ಯಾಕ್ಸ್. ಟೇಬಲ್ ಮೇಲೆ ನೋಡಿದ್ರು ಸ್ನ್ಯಾಕ್ಸ್ ಇರುತ್ತೆ, ಫ್ರಿಜ್ಜಲ್ಲಿ ನೋಡಿದ್ರು ಕೂಡ ಸ್ನ್ಯಾಕ್ಸ್ ಇರುತ್ತೆ ಆ್ಯಂಡ್ ಇಟ್ಸ್ ಫ್ರೀ ಟು. ಅಮ್ಯುನಿಟಿ ಕಿಟ್ಟಲ್ಲಿ ಏನೇನಿದೆ ಅಂದರೆ ಶೇವಿಂಗ್ ಕಿಟ್, ಶವರ್ ಕ್ಯಾಪ್, ಬಾಡಿ ಲೋಷನ್, ಕೂಮ್, ಬಾತ್ ಲೂಫ್, ಸ್ಯಾನಿಟರಿ ಬ್ಯಾಗ್ ಆ್ಯಂಡ್ 2 ಡೆಂಟಲ್ ಕಿಟ್ನ ಕೊಟ್ಟಿದ್ರು. ಆಲ್ರೆಡಿ ಆಫ್ಟರ್ನೂನ್ ಆಗೋಗಿರೋದ್ರಿಂದ ಕಿಡ್ಸ್ ಅಂತೂ ತುಂಬ ಹಂಗ್ರಿ ಅಂತ ಹೇಳ್ತಾ ಇದ್ರು. ಸೊ ನಾವು ಡೈರೆಕ್ಟಾಗಿ ಲಂಚ್ ಮಾಡೋಕ್ಕೆ ಹೋದ್ವಿ. ದ ಫುಡ್ ಹಿಯರ್ ಈಸ್ ರಿಯಲಿ ಗುಡ್. ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ. ಲಂಚಿಂದ ಹಿಡಿದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ವರೆಗೂ ಎಲ್ಲ ಮೀಲೂ 10 ಔಟ್ ಆಫ್ 10. ಈಗ ಜಸ್ಟ್ ನನಗೆ ಕೀ ಸಿಕ್ಕಿದೆ. ಸೊ ಲೆಟ್ಸ್ ಡೂ ರೂಮ್ ಟೂರ್. ಲಂಚ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ 3rd ರೂಮ್ ರೆಡಿ ಇತ್ತು. ಆ್ಯಂಡ್ ದಿಸ್ ರೂಮ್ ಈಸ್ ಲಿಟಲ್ ಡಿಫ್ರೆಂಟ್ ಫ್ರಮ್ ದ ಅದರ್ 2 ರೂಮ್ಸ್. ಲೆಟ್ ಮಿ ಗಿವ್ ಯು ಅ ರೂಮ್ ಟೂರ್. ಬಿಫೋರ್ ದಟ್ ಸ್ಮಾಲ್ ಔಟ್ಫಿಟ್ ಚೆಕ್. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಇದು ಕೂಡ ಆಗ್ಲಿನ ರೂಮ್ ಥರ ಸ್ಮಾಲ್ ಸ್ಪೇಸ್. ಎಂಟರ್ ಆಗಿದ ತಕ್ಷಣ ಬೆಡ್ ಸಿಗುತ್ತೆ. ಈ ವಿಂಡೋ ಈಚೆ ನೋಡಿದ್ರೆ ಸಿಟ್ಔಟ್ ಇದೆ. ಯು ಕ್ಯಾನ್ ಸಿಟ್ ಹಿಯರ್ ಆ್ಯಂಡ್ ಎಂಜಾಯ್ ದ ವ್ಯೂ. ಬೆಡ್ಗೆ ಆಪೋಸಿಟಲ್ಲೇ ರೆಫ್ರಿಜರೇಟರ್ ಆ್ಯಂಡ್ ಸೇಫ್ಟಿ ಲಾಕರ್ ಕೂಡ ಕೊಟ್ಟಿದ್ದಾರೆ. ಇವಳು ನನಗೆ ರೂಮ್ ಟೂರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಕೂತಿದ್ದಾಳೆ. ಆ್ಯಂಡ್ ಹಾಗೆ ಮುಂದೆ ಹೋದರೆ ದಿಸ್ ಇಸ್ ದ ವಾಶ್ರೂಮ್. ಇದು ಶವರ್ ಏರಿಯಾ. ಈ ಶವರ್ ಏರಿಯಲ್ಲಿ ಇನ್ನೊಂದು ಡೋರ್ ಇದೆ. ಆ ಡೋರಿಂದ ಈಚೆ ಬಂದರೆ ಯು ವಿಲ್ ಫೈಂಡ್ ಅ ಬೆಸ್ಟ್ ಪಾರ್ಟ್ ಆಫ್ ದಿಸ್ ರೂಮ್, ದಟ್ ಈಸ್ ಜಕೂಸಿ. ಆ 2 ರೂಮ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸಿಟ್ಔಟ್ ಏರಿಯಾ ಜಾಸ್ತಿ ಕೊಟ್ಟಿದ್ದಾರೆ. ದಿಸ್ ಇಸ್ ಇಟ್ ಫಾರ್ ದ ರೂಮ್ ಟೂರ್. ನಾನು ರೂಮ್ ಟೂರ್ ಮುಗಿಸೋ ಅಷ್ಟರಲ್ಲಿ ನನ್ನ ಫ್ಯಾಮಿಲಿ ಎಲ್ಲ ಹೋಗಿ ಪೂಲಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ದೇರ್ ಪೂಲ್ ಏರಿಯಾ ವಾಸ್ ವೈಬ್ರೆಂಟ್. ಯೆಲ್ಲೋ ಮತ್ತು ಬ್ಲೂ ಕಾಂಬಿನೇಷನ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಂತೂ ತುಂಬ ಡಿಫ್ರೆಂಟ್ ಆಗಿರೋ ಸಿಟ್ಟಿಂಗ್ ಏರಿಯಾನೇ ಇದೆ. ಅಷ್ಟೇ ಅಲ್ಲದೆ ದೇ ಹ್ಯಾವ್ ದಿಸ್ ಸ್ವಿಂಗ್. ಈಗ ಜಸ್ಟ್ ಲಂಚ್ ಫಿನಿಶ್ ಮಾಡ್ಕೊಂಡು ಬಂದಿದ್ರಿ. ಅವ್ರು ಆಲ್ರೆಡಿ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೋತಾ ಇದ್ರು. ಸ್ನ್ಯಾಕ್ಸಲ್ಲಿ ಕೂಡ ತುಂಬಾ ವೆರೈಟೀಸ್ ಇಟ್ಟಿದ್ರು. ಬೇರೆ ರೆಸಾರ್ಟ್ಸಲ್ಲಿ ಯೂಶಲಿ ಟೀ ಕಾಫಿ ಜೊತೆ ಯಾವುದಾದ್ರೂ ಒಂದು ಸ್ನ್ಯಾಕ್ಸ್ ಇರುತ್ತೆ. ಬಟ್ ಇಲ್ಲಿ ಸಮೋಸ, ವಡಾಪಾವ್, ಕಾಫಿ, ಟೀ ಆ್ಯಂಡ್ ಆಲ್ಸೋ ಪಾನಿಪುರಿ ಕೂಡ ಇಟ್ಟಿದ್ರು. ನೆಕ್ಸ್ಟ್ ಕಿಡ್ಸ್ ಪ್ಲೇ ಏರಿಯಾ. ಕಿಡ್ಸ್ಗೆ ಇಂಡೋರ್ ಮತ್ತು ಔಟ್ಡೋರ್ 2 ಪ್ಲೇ ಏರಿಯಾ ಅವೈಲೇಬಲ್ ಇದೆ. ದಿಸ್ ಇಸ್ ಔಟ್ಡೋರ್. ಆ್ಯಂಡ್ ಇದು ಅವರು ಇಂಡೋರ್ ಪ್ಲೇ ಏರಿಯಾ. ಇಂಡೋರ್ ಪ್ಲೇ ಆಗಿರೋದ್ರಿಂದ ಕಿಡ್ಸ್ಗೆ ಕಲರಿಂಗ್ ಬುಕ್, ಸ್ಟೋರಿ ಬುಕ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ದೇ ಹ್ಯಾವ್ ದಿಸ್ ಕ್ಯೂಟ್ ಲಿಟಲ್ ಬಾಬಿ ಹೌಸ್. ಒಟ್ನಲ್ಲಿ ನಿಮ್ಮ ಕಿಡ್ಸ್ ಇಲ್ಲಿ ಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ನೆಕ್ಸ್ಟ್ ಆಕ್ಟಿವಿಟಿ ಈಸ್ ಮೂವಿ. ನಾರ್ಮಲ್ ಆಗಿ ರೂಮ್ಗೆ ಹೋಗಿ ಟಿವಿ ನೋಡೋದಲ್ಲ. ದೇ ಹ್ಯಾವ್ ದಿಸ್ ಬಿಗ್ ಸ್ಕ್ರೀನ್ ಪ್ರೊಜೆಕ್ಟರ್. ನೀವು ಯಾವ ಮೂವಿನ ರಿಕ್ವೆಸ್ಟ್ ಮಾಡ್ತಾರೋ ಆ ಮೂವಿನ ಪ್ಲೇ ಮಾಡ್ತಾರೆ. ಹಾಗೆ ಮೂವಿ ನೋಡಿಕೊಂಡು ಸನ್ಸೆಟ್ನ ಎಂಜಾಯ್ ಮಾಡ್ಬೋದು. ಇಟ್ ಈಸ್ ರಿಯಲಿ ಅ ವೈಬ್. ಈವ್ನಿಂಗ್ ಆದರೆ ಇಷ್ಟು ಚೆನ್ನಾಗಿ ಲೈಟ್ ಹಾಕಿರ್ತಾರೆ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ದಿಸ್.
Vamshika wanted to do the room tour, so from here she will take over. ಇವತ್ತು ನಾನು ಹೋಮ್ ಟ್ಯೂಬ್ ತೋರಿಸ್ತೀನಿ. ಇದು ಬೆಡ್ ತುಂಬಾ ಸಾಕಾಗಿದೆ. ಟಿವಿನ ಹಿಂಗೆ ಮಲ್ಕೊಂಡು ನೋಡ್ಬೋದು. ಆಮೇಲೆ ಆಫ್ ಮಾಡ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಿಮ್ಗೇನಾದರೂ ನಿಮ್ಮ ಸ್ಪೆಷಲ್ ಡೇಗೆ ಡೆಕೋರೇಷನ್ ಬೇಕು ಅಂದರೆ ಕೂಡ ಅವ್ರು ಮಾಡಿಕೊಡ್ತಾರೆ. ಸೋ ನೈಸ್, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ದಿಸ್ ಇಸ್ ದ ಬರ್ಡೇ ಡೆಕೋರೇಷನ್. ಇವರಿಬ್ಬರಂತೂ ಆಸ್ ಯೂಶುವಲ್ ಎಲ್ಲಾರ ಬರ್ಡೇಗೂ ಫಸ್ಟ್ ಹೋಗಿ ಕೂತ್ಕೊಂಡಿರ್ತಾರೆ. ನಾನು ಇವತ್ತು ವೇರ್ ಮಾಡಿರೋ ಈ ಬರ್ಡೇ ಔಟ್ಫಿಟ್ನ ನನ್ನ ಸಿಸ್ಟರೇ ಸ್ಟಿಚ್ ಮಾಡಿಕೊಟ್ಟಿರೋದು. ಥ್ಯಾಂಕ್ಸ್ ಫಾರ್ ಹರ್. ಆ್ಯಂಡ್ ದಿಸ್ ಇಸ್ ಹೌ ಮೈ ಬರ್ಡೇ ವೆಂಟ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. Bless you. May God bless you. May God. Thank you so much. ಹೋಗ್ರಿ. Thank you so much guys. Love you too. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಕೂಸಿನ ಫಿಲ್ ಮಾಡಿ ನಾನು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡೆ. ಲೇಟರ್ ಐ ಹ್ಯಾಡ್ ಫನ್ ವಿತ್ ಮೈ ನೀಸ್ ಆ್ಯಂಡ್ ನೆಫ್ಯೂ. ಈ ರೆಸಾರ್ಟ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರೂ ಚೆಕ್ ಮಾಡಿ. ದಿಸ್ ಇಸ್ ಇಟ್ ಫಾರ್ ದ ಬರ್ಡೇ ವ್ಲಾಗ್ ಗಾಯ್ಸ್. ನನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದ್ರಲ್ಲಿ ತುಂಬ ಬ್ಯುಸಿ ಆಗೋಗಿದ್ದೆ. ವ್ಲಾಗ್ನ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಐ ವಿಲ್. Hope you guys like this video. Until next time, bye bye.